ಟೀಮ್ ಅಂದರೆ ಬೇಸಿಕಲಿ ನಮ್ಮ ಇಂಟರ್ನಲ್ ಡಿಸ್ಪ್ಯೂಟ್ಸು ಇರೋದು ಎಲ್ಲರಿಗೂ ಇದು ಗೊತ್ತಿರೋ ವಿಷಯನೇ. ಅಲ್ಟಿಮೇಟ್ಲಿ ಅವ್ರು ತಗೊಂಡೋಗಿ ರಿಪೋರ್ಟ್ ಏನು ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಕೊಡ್ಲಿಲ್ವಲ್ಲ, ಅವ್ರು ತಗೊಂಡೋಗಿ ನಮ್ಮ ಪಾರ್ಟಿಗೆ ಕೊಟ್ಟರು. ಹೀಗಾಗಿ ಅವ್ರು ನಮ್ಮ ಜೊತೆಗೆ ಅವ್ರೇನ್ ಹೇಳೋದಂದ್ರೆ ಸಿದ್ದರಾಜು ಸರ್ ಹೇಳಿದ್ದು ಅಧಿಕಾರ ಇರುವಾಗ ಅದಕ್ಕೆ ಜಗಳಗಳು ಜಾಸ್ತಿ, ಅಧಿಕಾರ ಇಲ್ಲದೇನೆ ಏನೂ ಇಲ್ದೇನೆ ಇವ್ರದ್ದು ಜಗಳ ಅಂತ. ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದಕ್ಕೂ ಒಂದು ತೆರೆ ಬೀಳುತ್ತೆ ಮೇಡಮ್. ಆದ್ರೆ ಒಂದು ಗಂಭೀರ ವಿಷಯ ತಗೊಳ್ಬೇಕಲ್ಲ ಮೇಡಮ್, ನಾವು ಮಾತಾಡುವಾಗ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳಿಗೆ ಅವರ ಕುರ್ಚಿ ಅಳ್ಳಾಡುವಾಗ ವಿರೋಧ ಪಕ್ಷದ ಆಂತರಿಕ ಚುನಾವಣೆ ಎರಡು ಈಕ್ವೇಟ್ ಮಾಡುವಂತ ಪ್ರಯತ್ನವನ್ನ ಮಾಡಬಾರ್ದು ಅಂತ ನನ್ಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರ ವಿಷಯ ನಮ್ಮ ಪಾರ್ಟಿಯ ಇಂಟರ್ನಲ್, ಇದು ರಾಜ್ಯದ ಜನ ಸಫರ್ ಆಗ್ತಾರೆ ಅನ್ನುವಂಥದ್ದನ್ನ ನಾನು ಆಗ್ಲಿಂದ ಗಮನಕ್ಕೆ ತಗೊಂಡು ಬರ್ತಾ ಇದ್ದೀನಿ. ನಾನು ಅದನ್ನೇ ಹೇಳಿದೆ, ವೀಕ್ ಮುಖ್ಯಮಂತ್ರಿ ಒಬ್ರು ರಾಜ್ಯದ ಆಡಳಿತ ವ್ಯವಸ್ಥೆಯನ್ನ ವೀಕ್ ಮಾಡ್ತಾರೆ. ಸಿದ್ದರಾಮಯ್ಯನವರು ವೀಕ್ ಅಂತೀರಾ? ಡಿ ಕೆ ಶಿವಕುಮಾರ್ ಅವರು ಸ್ಟ್ರಾಂಗ್. ಡಿ ಕೆ ಶಿವಕುಮಾರ್ ಅವರು ನೋಡಿ, ಆಗ್ಲೇ ಅನಿಲ್ ಅವರು ಒಪ್ಪಲಿಲ್ಲ, 5 ವರ್ಷ ಇವರೇ ಮುಖ್ಯಮಂತ್ರಿ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಎಲ್ಲೂ ಡಿ ಕೆ ಶಿವಕುಮಾರ್ ಇಂದ ಬಂದಿಲ್ಲ. ಅವ್ರು ಹೇಳೋದೇನು ಅಂದ್ರೆ ಪಾರ್ಟಿಯ ಹೈಕಮಾಂಡ್ ಸರಿಯಾದ ಸಮಯದಲ್ಲಿ ಸರಿಯಾದ ಕಾಲ್ ತಗೊಳ್ಳುತ್ತೆ. ಹೇಳ್ಬಿಟ್ರು ನನಗೆ ಐ ಡೋಂಟ್ ಹ್ಯಾವ್ ಅನ್ ಆಪ್ಷನ್, ಐ ಹ್ಯಾವ್ ಟು ಗೋ ವಿತ್ ದೆಮ್. ಅಂದ್ರೆ ಆ ಪಾರ್ಟಿಯ ಹೈಕಮಾಂಡ್ ಜೊತೆಗೆ ನಾನು ಹೋಗಬೇಕು ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಮೇಡಮ್. 25 ತಿಂಗಳಾಗಿದೆ ಮೇಡಮ್ ಸರ್ಕಾರ ಬಂದು, 25 ತಿಂಗಳಾಗಿದೆ. 25 ತಿಂಗಳದ ಯೂಟ್ಯೂಬ್ ಹಿಸ್ಟ್ರಿ ನೋಡಿದ್ರೆ, ನಮ್ಮ ಆರ್ಕೈವ್ಸ್ಗಳು ನೋಡಿದ್ರೆ, ಮೀಡಿಯಾ ಒಂದೇ ಒಂದು ತಿಂಗಳು ಸಿದ್ದರಾಮಯ್ಯ ಅವರನ್ನ ಚೇಂಜ್ ಮಾಡೋದಿಲ್ಲ, ಚೇಂಜ್ ಮಾಡ್ತೀವಿ ಅನ್ನುವಂಥ ಡಿಸ್ಕಷನ್ ಬರದೇ ಇಲ್ಲದೇ ಇಲ್ಲ. ಪ್ರತಿ ಬಾರಿ, ಪ್ರತಿ ವಾರ, ಪ್ರತಿ ತಿಂಗಳು ಈ ಡಿಸ್ಕಷನ್ ಬಂದಿದೆ. ಖುದ್ದು ಸಿದ್ದರಾಮಯ್ಯನವರೇ ಬಂದು ಮೊನ್ನೆ ಎಷ್ಟು ಪಾಪ ಬೇಜಾರು ಮಾಡ್ಕೊಂಡು ಕೈ ಹಿಡಿದು ಅವರೇ ಎತ್ತಬೇಕಾಯ್ತು. ಆ ಪರಿಸ್ಥಿತಿಗೆ ಒಬ್ಬ ಮಾಸ್ ಲೀಡರ್ ಅಂತ ಏನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು, ಅವ್ರು ಬಂದು ನಿಂತ್ಕೊಂಡಿದ್ದಾರೆ. ರಾಜ್ಯದ ಜನಕ್ಕೆ ಇವತ್ತು ಬೇಕಾಗಿರುವಂತಹ ಉತ್ತರ, ನೀವು ಆಡಳಿತದಲ್ಲಿ ಏನು ಫೇಲ್ಯೂರ್ ಆಗಿದ್ದೀರಾ, ನಾವು ಹೇಳೋದು ಒಂದೇ ಅಲ್ಲ, ವಿರೋಧ ಪಕ್ಷವಾಗಿ ಅಪೋಸಿಷನ್ ಪಾರ್ಟಿ ನಿಮಗೆ ಯಾವುದ್ರ ಬಗ್ಗೆ ಚಿಂತೆ ಇದೆ? ಕಾಂಗ್ರೆಸ್ ಯಾರನ್ನ ಮುಖ್ಯಮಂತ್ರಿ ಮಾಡುತ್ತೆ ಮುಂದಿನ ದಿನಗಳಲ್ಲಿ, ಅಥವಾ ಬದಲಾವಣೆ ಆಗುತ್ತಾ ಇಲ್ವಾ ಅದ್ರ ಬಗ್ಗೆ ಚಿಂತೆ ಇದೆಯಾ, ಅಥವಾ ಆಡಳಿತದ ಬಗ್ಗೆ ಚಿಂತೆ ಇದೆಯಾ, ಜನರಿಗೆ ಆಗಬೇಕಾದಂತಹ ಅಭಿವೃದ್ಧಿ ವಿಚಾರ ಅಥವಾ ಜನರಿಗೆ ಸಮಸ್ಯೆಗಳಿಗೆ ಪರಿಹಾರ, ಈ ತರದ ಒಂದು ಪ್ರೋಗ್ರೆಸಿವ್ ಆದಂತಹ ವಿಚಾರಗಳು ಬೇಕಾ, ಅಥವಾ ಆ ಪಾರ್ಟಿಯಲ್ಲಿ ಏನಾಗುತ್ತೆ ಅನ್ನೋದು ಹೇಳ್ತೀನಿ ಕೇಳಿ. ಸಿದ್ದರಾಮಯ್ಯನವರು 2.5 ವರ್ಷ ಆಗ್ಲಿ, ಡಿ ಕೆ ಶಿವಕುಮಾರ್ ಅವರು ಆಗ್ಲಿ, ಇನ್ಯಾರೋ 3ನೇದವರೇ ಆಗ್ಲಿ, ನಮ್ಗೆ ಏನದ್ರ ಬಗ್ಗೆ ಇಲ್ಲ. ಆಡಳಿತದ ವ್ಯವಸ್ಥೆ ಇದ್ರ ಮೇಲೆ ಕುಂಠಿತ ಆಗ್ತಾ ಇದೆ, ಕರಪ್ಷನ್ ವಿಷಯ ಬರ್ತಾ ಇದೆ. ಹೈಕೋರ್ಟ್ ಇವತ್ತು ವಾಲ್ಮೀಕಿ ಕೇಸಲ್ಲಿ ಛೀಮಾರಿ ಹಾಕಿದೆ, CBIಗೆ ನೇರವಾಗಿ ಕೊಡಿ ಅಂತ ಹೇಳಿ ಇವತ್ತು ಹೇಳಿದೆ. IPL ಇಶ್ಯೂ ಅಲ್ಲಿ ಅಧಿಕಾರಿಯನ್ನ ವಾಪಸ್ ತಂದಿದ್ದಾರೆ. ನಿಮ್ಮದೇ MLAಗಳು ನೀವು ಭ್ರಷ್ಟಾಚಾರ ಮಾಡಿದ್ದೀರಾ ಅಂತ ಹೇಳಿ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಒಪ್ಪುತ್ತಾ ಇಲ್ಲ, ಮುಖ್ಯಮಂತ್ರಿಗಳು 5 ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ. ಈ ಥರದ ವಿಷಯಗಳು ಚರ್ಚೆ ಆಗಬಾರ್ದು. 138 MLA ಸೀಟ್ಗಳು ಬಂದಿರುವಂತಹ ಒಂದು ರಾಜ್ಯ ಸರ್ಕಾರದಲ್ಲಂತರೂ ಈ ತರದ ಚರ್ಚೆಗಳು ಆಗಬಾರ್ದು. ಇದರಿಂದ ಜನ ಸಫರ್ ಆಗ್ತಾರೆ. ಇದು ಒಂದೇ. ನಮ್ಮ ಪಕ್ಷ 2 ನಿಮಿಷ ಕೊಡಿ ಪ್ಲೀಸ್. ನಮ್ಮ ಪಕ್ಷ ಕೆಲವೊಂದು ನೋಟ್ಗಳನ್ನು ಮಾಡಿದೆ. ಇವತ್ತೇನು 2 ವರ್ಷಗಳಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂತು, ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಪೋಸ್ಟ್ ಮೇಲೆ ಅವ್ರ ಪಕ್ಷದಲ್ಲಿ ಮಾಡ್ತಾ ಇರುವಂಥ ಆಪಾದನೆಗಳನ್ನು ಬಿಟ್ಟು ನಮ್ಮಿಬ್ಬರ ಮೇಲೆ ಕೈ ತೋರಿಸ್ತಾವ್ರಲ್ಲ. ಸಿದ್ದರಾಮಯ್ಯನವ್ರದ್ದು ಒರಿಜಿನಾಲಿಟಿ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ ರಾಧಕ್ಕ. ಇವತ್ತೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೋಲ್ಡ್ ಅಂಡ್ ಹಾಟ್, ಪಾಪ ಬಂಡೆ ಅಂತ ಹಾಟ್ ಮನುಷ್ಯ ಇವತ್ತು ಕೋಲ್ಡ್ ಆಗಿದ್ದಾನೆ ಅಂತ ಹೇಳಿದ್ರೆ ಸುಮ್ಮನೆ ಕೋಲ್ಡ್ ಆಗಿಲ್ಲ, ಅಣುಬಾಂಬ್ ಪಕ್ಕದಲ್ಲಿ ಇಟ್ಕೊಂಡೇ ಕೋಲ್ಡ್ ಆಗಿರೋದು. ಅದಕ್ಕೆ ಕೆಲವೊಂದು ಉದಾಹರಣೆ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ನೋಡಿ, 2013ರಲ್ಲಿ ಕಾಂಗ್ರೆಸ್ ಕಟ್ಟಿದಂತಹ ಪುಣ್ಯಾತ್ಮರ ಪಾಪ ಯಾರೋ ಇದ್ರು, ಆದ್ರೂ ಸಹ ನಮ್ಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರ ಪವರ್ ಏನು ಅಂತ JDS ಅಲ್ಲಿ. ಆದ್ರೂ ಸಹ ಸಿದ್ದರಾಮಯ್ಯನವ್ರು ಅವತ್ತು ತನ್ನ ಬೆಂಬಲಿಗರೊಂದಿಗೆ ಹೋಗಿ ಮುಖ್ಯಮಂತ್ರಿ ಆಗ್ಬಿಟ್ರು. ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಪಾಪ ಅಷ್ಟೊಂದು ಇದಿರ್ಲಿಲ್ಲ, ಏನು ಪವರ್, ತಲೆಬಾಗಿದ್ರು, ಮುಖ್ಯಮಂತ್ರಿ ಸೀಟ್ ಬಿಟ್ಕೊಟ್ರು. ಅವತ್ತಿದ್ದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ. ಟಿಲ್ ಟುಡೇ ಇವತ್ತಿದ್ದಾಗಾದ್ರೆ ಯಾರ ಸರ್ಕಾರ? ಸಿದ್ದರಾಮಯ್ಯನವರು ಮತ್ತು ಬೆಂಬಲಿಗರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಬೆಂಬಲಿಗರ ಸರ್ಕಾರ ಇರೋದ್ರಿಂದನೇ ಇವತ್ತು ಸಿದ್ದರಾಮಯ್ಯನವರು ಏನ್ ಮಾಡಿದ್ದಾರೆ ಅಂದ್ರೆ ಇದ್ರೇನಾಯ್ತು, ಹೌದಲ್ವಾ? ಸಿದ್ದರಾಮಯ್ಯನವರ ಶಕ್ತಿಯಿಂದಾಗಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅನ್ನೋದಾದ್ರೆ ತಪ್ಪೇನಿದೆ?
ಏನಿದೆ? ಸಿದ್ದರಾಮಯ್ಯನವ್ರ ಸರ್ಕಾರ ಅವ್ರ ಕಡೆ ಶಕ್ತಿ ಇದೆ ಅಂತ ಅನ್ಕೊಂಡಿದ್ದೀರಾ? ಮತ್ ನೀವೇ ಹೇಳ್ತೀರಾ ಅವ್ರ ಬೆಂಬಲಿಗರಿಂದ ಅವ್ರ ಸರ್ಕಾರ ಇದೆ, ಅವ್ರ ಶಕ್ತಿ ಇದೆ ಅಂತ. ಹೌದಲ್ವಾ? ಈಗ ಮತ್ತೆ ನೀವೇ ಅದು ಪ್ರಶ್ನೆನೂ ನೀವೇ ಉತ್ತರ ಇಲ್ಲ ಯಾಕೆ ಹೇಳ್ಬಿಡ್ತೀನಿ, ದಯವಿಟ್ಟು ಅದನ್ನ ಉತ್ತರನು ನಾನೇ ಹೇಳ್ತೀನಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸುಮಾರು ದಿನಗಳಿಂದ ಈ ಸಂಕ್ರಾಂತಿ ಅನ್ನೋದನ್ನ ಜನರ ಮನಸ್ಸಿನಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿದವರು ಯಾರು? ಈ ಸಂಕ್ರಾಂತಿ ಆಗುತ್ತೆ, ಕ್ರಾಂತಿ ಆಗುತ್ತೆ, ಎಸ್ ಅಂತೇಳಿ ಸೃಷ್ಟಿ ಮಾಡಿ ಮಡಗಿದವ್ರು ಯಾರು? ಇವತ್ತು ಅದಕ್ಕೆ ತಣ್ಣಿ ನಡೆಸ್ತಾರೋರು ಯಾರು ಇದು ರಾಜ್ಯದಲ್ಲಿ? ಇದಕ್ಕೆ ಆಧಾರವಾಗಿ ಇಟ್ಕೊಂಡು ಹೇಳಿದ್ದೀನಿ. ಹಾಗಾದ್ರೆ ಏನು ಯಾಕೆ ಏನಾಯ್ತು ಇವಾಗ? ಇವ್ನು ಹೌದಲ್ವಾ, ಇವ್ರು ಏನಾಯ್ತು ಅಂತಲ್ವಾ? ಡಿ ಕೆ ಶಿವಕುಮಾರ್ ಸಾಹೇಬ್ರು ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಯಾರಾದ್ರೂ ನಮ್ಗೇನಾಗ್ಬೇಕಾಗಿದೆ? ಕಾಂಗ್ರೆಸ್ ಜಗಳಗಳನ್ನ. ನಮ್ಮ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಇವ್ರದ್ದು ದಿನನಿತ್ಯ ನಾಟಕಗಳನ್ನ, ಡ್ರಾಮಾಗಳನ್ನ ನೋಡಿ ಇಡೀ ರಾಜ್ಯದ ಜನ ಚೀತು ಅಂತ ಉಗಿತಾವ್ರೆ. ಅವ ದಾವಣಗೆರೆಯಲ್ಲಿ ಗ್ಯಾರಂಟಿ ಸಕ್ಸಸ್ ಆಗಿದೆ ಅಂತ ಹೇಳಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೈ ಎತ್ತಬೇಕಾಗಿತ್ತು. ಇವತ್ತು ಕೈ ಎತ್ತಕ್ಕೆ ಸಿದ್ದರಾಮಯ್ಯ ಪರವಾಗಿ ಯಾರೂ ಇಲ್ಲ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಏನಪ್ಪಾ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಕೈ ಎತ್ತುವಂತ ಪರಿಸ್ಥಿತಿ ಬಂದಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅಂಡ್ ಆಲ್ಸೋ ಗ್ಯಾಂಗ್ ಏನಿದೆ ಇವತ್ತು ರಾಜ್ಯದಲ್ಲಿ ಫೇಲ್ಯೂರ್ ಆಗಿದೆ. ಗ್ಯಾರಂಟಿಗಳು ಫೇಲ್ಯೂರ್ ಆಗಿದೆ. ಇವತ್ತು ನೀವೇ ಪಾಪ ಅವರ ಏನೋ ಆರ್ಥಿಕ ಸಲಹೆಗಾರರನ್ನ ಇವತ್ತು ಕ್ವಶನ್ ಮಾಡ್ತಾ ಇದ್ರಿ. ಏನ್ ಸರ್ ರಾಯರೆಡ್ಡಿ ಅವರೇ ಗ್ಯಾರಂಟಿಗಳ ಬಗ್ಗೆ ಏನ್ ನಿಮ್ ವಿಚಾರ ಅಂತ ಹೇಳಿದಾಗ ಏನ್ ಮಾಡೋದು ಮೇಡಮ್, ಈ ಜಂಜಾಟದಲ್ಲಿ ನಾವ್ಯಾವ್ದೋ ಪ್ಲಾನ್ ಹಾಕೊಂಡಿದ್ವಿ, ಆ ಪ್ಲಾನ್ ಟುಸ್ ಪಟಾಕಿ ಅಂತ ಹೇಳಿದ್ರು ಯಾರು? ರಾಯರೆಡ್ಡಿ ಅವರು. ಈ ರಾಯರೆಡ್ಡಿ ಅವರು ಹೇಳಿದ್ಮೇಲೆ ನನ್ನ ಆತ್ಮೀಯ ಸ್ನೇಹಿತ ವಕ್ತಾರ ಅನಿಲ್ ಅವರು ಹೇಳಿದ್ಕೂ